ಯಾಕೆಂದ್ರೆ ಎಲ್ಲ ಸುಖಕ್ಕೂ ಮಿಗಿಲಾದ ಸುಖ. ಎರಡು ಸರ್ತಿ ಹೇಳಿದ್ರೆ, ಈಗ ವ್ಯಾಕರಣದಲ್ಲಿ ಕೆಲವು ವಿಷಯಗಳನ್ನ ಪೂರ್ಣ ಸ್ಪಷ್ಟವಾಗಿ ಹೇಳುವುದಿಲ್ಲ. ಆಧಿಕ್ಯೇ ದ್ವೇ ವಾಚ್ಯೆ ಅಂತ ಮಾಡಬೇಕು, ಸೇರಿಸ್ಬೇಕು ಮಾತು. ಅಲ್ಲಿ ಅಲ್ಪತ್ವಾರ್ಥದಲ್ಲಿ ಈಗ ಮಂದಂ ಮಂದಂ ವಹತಿ ಅಲ್ಲಿ ಹೇಳ್ತಾರೆ, ಮೆಲ್ಲನೆ ಮೆಲ್ಲನೆ ಮೆಲ್ಲ ಮೆಲ್ಲನೆ ದುರುಕ್ತಿ ಉಂಟು ನೋಡಿ. ಸುಖ ಸುಖ ಮೆಲ್ಲ 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 ಅಂದರೆ ತುಂಬಾ ಮೆಲ್ಲ ಅಂತ ಅರ್ಥ ಅಲ್ವಾ? ಎರಡು ಸಲ ಹೇಳಿದ್ರೆ ತುಂಬಾ ಮೆಲ್ಲ. ಆ ಮೆಲ್ಲದಲ್ಲಿಯೂ ಕೂಡ ಆ ಮಾಂದ್ಯವನ್ನು ಇನ್ನಷ್ಟು ಮಂದಂ ಮಂದಂ ವಹತಿ. ಹಾಗೆಯೇ ಅಲ್ಲಿ ಅಲ್ಲಿ ಏನ್ ಅರ್ಥ? ಆ ಮೆಲ್ಲಗೆ ಅನ್ನುವುದರ ಆಧಿಕ್ಯ. ಹಾಗೆ ಸುಖ 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 ಅಂದ್ರೆ ಏನ್ ಸುಖಪ್ಪ ಅವ್ರದು? ಅದು ಸುಖದ ಸುಖ, ಸುಖಕ್ಕೂ ಮೀರಿದ ಸುಖ ಅಂತ, ಪರಮ ಸುಖ, ಅತಿಶಯಿತ ಸುಖವನ್ನ ಅವರು ದುರುಕ್ತಿಯಿಂದ ಸೂಚನೆ ಮಾಡ್ತಾರೆ. ಆನಂದ ಆನಂದ ಮಹಾನಂದ. ಶಶ ಅಂದ್ರೆ ಪರಮಾನಂದ. ಆ ಪರಮಾನಂದ ಉಳ್ಳವನು ಶಶಿ ಅಷ್ಟೇ. ನಾವು ಏನಾದ್ರು ಮರಿ ಹಿಂದೆ ನೋಡಿದೆವಲ್ಲ, ಕರ ಕರಿ ಮರ ಮರಿ ಇದ್ದ ಹಾಗೆ ಶಶ ಶಶಿ. ಶಶ ಅಂದ್ರೆ ಆನಂದದ ಆನಂದ, ಆನಂದದ ಆನಂದ ಅಂದ್ರೆ ಆನಂದಕ್ಕೂ ಮೀರಿದ ಆನಂದ. ಅಂಥ ಪರಮಾನಂದ ಉಳ್ಳವನು ಭಗವಂತ. ಆದ್ದರಿಂದಲೇ ನಮಗೆ ಏನು ನೋಡಿ, ಎಲ್ಲ ಇಡೀ ರಾತ್ರಿ ಹೊತ್ತು ಕತ್ತಲು ಇತ್ತಲು ಎಲ್ಲ ಎಲ್ಲ ತಾಪತ್ರ ಇದೆ ಸಂಗತಿ. ರಾತ್ರಿ ಕತ್ತಲು ಇರುತ್ತೆ, ಕಾಣೋದಿಲ್ಲ, ಏನೇನೋ ಸಮಸ್ಯೆಗಳು. ಆದರೆ ಆ ಹುಣ್ಣಿಮೆ ದಿವಸ ಆ ಒಂದು ಚಂದ್ರನನ್ನ, ಪೂರ್ಣ ಚಂದ್ರನನ್ನ ನೋಡಿಬಿಟ್ರೆ ಎಲ್ಲ ಮರೆತು ಹೋಗುತ್ತೆ. ಆ ಬೆಳದಿಂಗಳು ಕೊಡುವ ಒಂದು ಆನಂದ ಉಂಟಲ್ಲ, ಅದು ಯಾಕೆ ಅಂದ್ರೆ ಅದರೊಳಗಿರುವ ಭಗವಂತ ಶಶಿ ಆನಂದಮಯನ ಕೂತ್ಬಿಟ್ಟಿದ್ದಾನೆ. ಅದನ್ನೇ ಅವನಿಗೆ ಚಂದ್ರ ಅಂತ ಕೂಡ ಹೆಸರು. ಚಂದ್ರ ಅಂದ್ರೆ ಅದೇ ಅರ್ಥ, ಚದಿ ಆಹ್ಲಾದೆ ಚಂದತಿ ಇತಿ ಚಂದ. ಮತ್ತೆ ರಕ್ ಪ್ರತ್ಯಯ ಚಂದ್ರ. ಚಂದ ಅಂತ ಹೇಳ್ತಾರಲ್ಲ, ಇದು ಸಂಸ್ಕೃತ ಶಬ್ದ. ನಾವು ಹೇಳ್ತೇವೆ ತುಂಬಾ ಚಂದ ಇತ್ತು, ತುಂಬಾ ಚಂದ. ತುಂಬಾ ಚಂದ ಅಂದ್ರೆ ಬ್ಯೂಟಿಫುಲ್ ಅಂತ ಅರ್ಥ ಅಲ್ಲ. ಬ್ಯೂಟಿಫುಲ್ ಅಂತ ಅನ್ನುವಂಥದ್ದಲ್ಲ. ಚಂದ ಅನ್ನೋದು ನಿಜವಾದ ಅರ್ಥ ಯಾವುದನ್ನು ನೋಡಿದರೆ ನಮಗೆ ತುಂಬಾ ಖುಷಿ ಆಗುತ್ತೋ ಅದು ಚಂದ. ಆಹ್ಲಾದ, ನೋಡಿದರೆ ಖುಷಿ ಕೊಡುವಂಥದ್ದು ಅಂತ. ಅದು ಚಂದ ಇದ್ರೆ ಖುಷಿ ಆಗುತ್ತೆ, ಬ್ಯೂಟಿಫುಲ್ ಆಗಿದ್ರೆ ಖುಷಿ ಆಗುತ್ತೆ. ಅದು ಬ್ಯೂಟಿಫುಲ್. ಬ್ಯೂಟಿಫುಲ್ ಅಂತ ಅರ್ಥ ಅಲ್ಲ ಚಂದ ಅನ್ನೋದಕ್ಕೆ. ಮತ್ತೆ ಯಾವುದರಿಂದ ನಮಗೆ ತುಂಬಾ ಖುಷಿ ಆಗುತ್ತೋ, ಯಾವುದನ್ನ ನೋಡಿದಾಗ ಯಾವುದು ನಮಗೆ ತುಂಬಾ ಖುಷಿ ಕೊಡುತ್ತೋ ಅದು ಚಂದ, ಅದೇ ಚಂದ್ರ. ಅದೇ ಖುಷಿ ಕೊಡುವಂತಹ ಶಕ್ತಿಯಾಗಿ ಚಂದ್ರನಲ್ಲಿ ಭಗವಂತ ಕೂತ. ಅವನು ಕೂತದ್ರಿಂದ ಅವನಿಗೂ ಚಂದ್ರ ಅಂತ ಹೆಸರು. ಆನಂದ ಆನಂದಮಯನಾಗಿ ಕೂತ, ಅದನ್ನ ಅವನಿಗೆ ಶಶಿ ಇರ್ತದೆ. ಅದರ ಒಳಗಿರುವ ಭಗವಂತನ ಹೆಸರು ಶಶಿ. ಚಂದ್ರ ಚಂದ ಅಂದ್ರು, ಚಂದ ಅಂದ್ರು ಚಂದ್ರನಿಗೆ ಹೆಸರು ಸಂಸ್ಕೃತದ. ಚಂದ ಅನ್ನೋ ಶಬ್ದವನ್ನ ಹೆಚ್ಚಾಗಿ ಬಳಸುವುದಿಲ್ಲ, ಬಳಕೆಯಲ್ಲಿಲ್ಲ. ಆದರೆ ಅದು ಶಬ್ದ ಸಾಧು ಮತ್ತು ಚಂದ್ರ ಅನ್ನುವ ಅರ್ಥದಲ್ಲಿ ಅದನ್ನ ಬಳಸಬಹುದು. ಬಳಕೆ ಇಲ್ಲದೆ ಇದ್ದ ಶಬ್ದವನ್ನು ಸಾಮಾನ್ಯವಾಗಿ ರೂಢಿಯಲ್ಲಿ ಇಲ್ಲದೆ ಇದ್ರೆ ಪಕ್ಕ ಅರ್ಥ ಆಗುವುದಿಲ್ಲ ಅಂತ ಅದನ್ನ ಅಪ್ರಯುಕ್ತ ಶಬ್ದ ಅಂತ ಬಿಟ್ಟು ಬಿಟ್ಟಿರ್ತಾರೆ ಕವಿಗಳು ಅಷ್ಟೇ. ಹಾಗಾಗಿ ಶಶಿ, ನಕ್ಷತ್ರ ಎಲ್ಲ ಇದ್ದೀಗ. ಆಕಾಶದಲ್ಲಿ ಇರ್ತಕ್ಕಂಥ ಗಾಳಿ, ವಾತಾವರಣ, ಚಂದ್ರ, ನಕ್ಷತ್ರಗಳು, ಸೂರ್ಯ ಎಲ್ಲ ಆಗೋಯ್ತು. ಆಕಾಶಕ್ಕೆ ಸಂಬಂಧಪಟ್ಟ ಹೇಳಬೇಕಾದ ವಿಭೂತಿ ಯಾವುದು ಬಾಕಿ ಉಳಿದಿಲ್ಲ. ಇಲ್ಲಿ ಒಂದು ಬಾಕಿ ಇದೆ, ಯಾವುದು? ಆಕಾಶದ ಗುಣದ ಬಗ್ಗೆ ನೀನು ಹೇಳಲೇ ಇಲ್ಲ. ಹೌದಲ್ಲ, ಶಬ್ದ. ಆಕಾಶದ ಗುಣಕ್ಕೆ ಸಂಬಂಧಪಟ್ಟದ್ದು ಇನ್ನು ಹೇಳಬೇಕಾದ ಒಂದಿದೆ, ಶಬ್ದ. ಶಬ್ದಗಳಲ್ಲಿ ವಿಭೂತಿ ಯಾವುದು ಅಂತ. ಶಬ್ದಗಳಲ್ಲಿ ವಿಭೂತಿ ಅಲ್ಲ, ಶಬ್ದಗಳಲ್ಲಿ ವಿಭೂತಿ ಒಂದಿದೆ, ಯಾವುದು? ವೇದ. ಶಬ್ದಗಳಲ್ಲೇ ವಿಭೂತಿ. ವೇದಗಳಲ್ಲಿ ವಿಭೂತಿ ಯಾವುದು? ವೇದಾನಾಂ ಸಾಮವೇದ. ಅದು ಒಂದಕ್ಕೊಂದು ಅಷ್ಟೇ ಅಲ್ಲ. ತಮಾಷೆ ಏನು ಅಂದ್ರೆ, ಸೋಮಸ್ಸಾಮ್ನ ಅಂತ ಹಿಂದೆ ಚಂದ್ರ ಬಂದಿದ್ದಾನೆ, ಚಂದ್ರನಿಂದ ಅಭಿಮನ್ಯಮಾನವಾದ್ದು ಸಾಮವೇದ. ಅದು ಒಂದರಿಂದ ನಂತರ ಒಂದು ಬರುವುದಕ್ಕೆ ತುಂಬಾ ಲಿಂಕ್ಗಳಿವೆ. ನಾನು ಹೇಳಿದೆ ನಿನ್ನೆ ಸಂಗತಿ, ಈ ಒಂದು ಸಂಗತಿಯೇ ಗೊತ್ತಿಲ್ಲದೆ ಅಧ್ಯಯನ ನಡೀತಾ ಇದೆ ಅಂತ. ಆದರೆ ಈ ಸಂಗತಿ ಇದೆ. ಸೋಮ ಚಂದ್ರ, ಚಂದ್ರ ಸಾಮವೇದದ ಅಭಿಮಾನಿ ದೇವತೆ, ಸೋಮಸ್ಸಾಮ್ನಾಂ. ಹಾಗಾಗಿ ಚಂದ್ರ ಬಂದ ಕೂಡಲೇ ಚಂದ್ರನಿಂದ ಅಭಿಮನ್ಯಮಾನವಾದ ಆಕಾಶ ಗುಣಕ ಶಬ್ದದ ಒಂದು ಶ್ರೇಷ್ಠ ಅಭಿವ್ಯಕ್ತಿಯಾದ ಸಾಮವೇದ ಬಂತು. ವೇದಾನಾಂ ಸಾಮವೇದೋಸ್ಮಿ. ವೇದಗಳಲ್ಲಿ ಈ ವೇದವೇ ವಿಭೂತಿ, ಶಬ್ದಗಳಲ್ಲಿ ವಿಭೂತಿ ವೇದ. ಆ ವೇದಗಳಲ್ಲಿ ವಿಭೂತಿಯಾಗಿ ನಾನು ಸಾಮವೇದದಲ್ಲಿ ಕೂತಿದ್ದೇನೆ ಅಂತ. ಯಾಕೆ ಸಾಮವೇದ? ಇದು ವಿವಕ್ಷಾ ಭೇದೇನ. ವೇದಗಳಲ್ಲಿ ಋಗ್ವೇದ ಶ್ರೇಷ್ಠ ಅಂತ ಹೇಳಿದ್ರು ಕರೆಕ್ಟ್. ವೇದಗಳಲ್ಲಿ ಈ 3 ಥರವೂ ಹೇಳಿಕೆ ಉಂಟು. ಏನು ಅಂದರೆ, ವಿಷ್ಣು ಪುರಾಣದಲ್ಲಿ ಮತ್ತು ಅನೇಕ ಪುರಾಣಗಳಲ್ಲಿ ಹೇಳ್ತಾರೆ, ಮೊದಲು ಒಂದೇ ವೇದ ಇತ್ತು, ಯಜುರ್ವೇದ. ಆಮೇಲೆ ಅದು ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ 3 ವಿಭಾಗ ಆಯಿತು. ಯಜುರ್ವೇದ ಒಂದೇ ಇದ್ದದ್ದು, ಇದು ಒಂದು. ಆಮೇಲೆ
ಹೇಳ್ತಾರೆ ವೇದಗಳಲ್ಲಿ ಶ್ರೇಷ್ಠ ಋಗ್ವೇದ, ಈ ಮಾತು ಇದೆ. ಇಲ್ಲಿ ಹೇಳ್ತಾನೆ ವೇದಗಳಲ್ಲಿ ಶ್ರೇಷ್ಠ ಸಾಮವೇದ. ಎಲ್ಲವೂ ಕರೆಕ್ಟ್. ಯಾಕೆಂದ್ರೆ ಮೂರೂ ಶ್ರೇಷ್ಠ, ಯಾವುದೂ ಕನಿಷ್ಠ ಅಲ್ಲ, ಮೂರೂ ಶ್ರೇಷ್ಠವೇ. ಅದನ್ನು ಒಂದೊಂದರಲ್ಲೂ ಒಂದೊಂದು ಬಗೆಯೇ ಶ್ರೇಷ್ಠ. ಇಲ್ಲಿ ಹೇಳ್ತಕ್ಕಂತಹ ಶ್ರೇಷ್ಠ ಯಾವುದು? ಒಂದು ವಿಷಯ ಏನಂದ್ರೆ, ಒಂದು ವಸ್ತುವಿಗೆ ಶ್ರೇಷ್ಠ ಅದರಲ್ಲಿ ಇರ್ತಕ್ಕಂಥ ಕ್ವಾಲಿಟಿಯಿಂದ ಮತ್ತು ಅಭಿಮಾನಿ ದೇವತೆಯಿಂದ. ಈಗ ಋಗ್ವೇದ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕೆ ಗೊತ್ತುಂಟ? ಋಗ್ವೇದ ಯಾಕೆ ಶ್ರೇಷ್ಠ ಅಂದರೆ, ಋಗ್ವೇದಕ್ಕೆ ಲಕ್ಷ್ಮಿ ಅಭಿಮಾನಿ ದೇವತೆ, ಸಾಮವೇದಕ್ಕೆ ಪ್ರಾಣದೇವರು. ಪ್ರಾಣದೇವರಿಗಿಂತ ಲಕ್ಷ್ಮಿ ದೊಡ್ಡವಳು, ಸಹಜ. ಸಾಮವೇದ ಶ್ರೇಷ್ಠ ಅಂತ ಯಾಕೆ ಹೇಳ್ತಾರೆ ಗೊತ್ತುಂಟ? ಈ ಋಗ್ವೇದ ಮತ್ತು ಸಾಮವೇದಗಳಿಗೆ ಒಂದು ದಾಂಪತ್ಯ ಇದೆ. ಸರಸ್ವತಿ ಮತ್ತು ಪ್ರಾಣ. ಋಗ್ವೇದದಲ್ಲಿ ಸರಸ್ವತಿ ಭಾರತಿ, ಸಾಮವೇದದಲ್ಲಿ ಪ್ರಾಣದೇವರು. ಅದು ತಗೊಂಡ್ರೆ ಇಲ್ಲಿ ಸರಸ್ವತಿ ಹೆಂಡತಿ ಇರುವುದಾಯ್ತು, ಅಲ್ಲಿ ಗಂಡ ಇರುವುದಾಯ್ತು, ಅವಾಗ ಸಾಮವೇದ ಶ್ರೇಷ್ಠ ಆಯ್ತು. ಸಾಮ, ಸಾ ಅಂದ್ರೆ ಸರಸ್ವತಿ, ಮಾ ಅಂದ್ರೆ ಪ್ರಾಣದೇವರು, ಅಮ ಸಾಚ ಅಮಶ್ಚ ಸಾಮ. ಹಾಗಾಗಿ ಋಗ್ವೇದದ ಅಭಿಮಾನ ದೇವತೆ ಭಾರತಿ, ಸರಸ್ವತಿ ಭಾರತೀಯರು, ಸಾಮವೇದ ಅಭಿಮಾನ ದೇವತೆ ಪ್ರಾಣದೇವರು. ಆಗ ಹೇಳ್ತಾರೆ, ಅಪ್ಪ ನನಗೆ ಜೀವನಲ್ಲೇ ಅತ್ಯಂತ ಪ್ರಿಯವಾದವನು ಪ್ರಾಣದೇವರು, ಅವನಂದ ಅಭಿಮನ್ಯಮಾನವಾದ ಸಾಮವೇದ ನನಗೆ ಅತ್ಯಂತ ಪ್ರಿಯ. ಅಷ್ಟೇ ಅಲ್ಲ, ಕ್ವಾಲಿಟಿ ಅಂತ ತಗೊಳ್ಳಿ. ಋಗ್ವೇದದಲ್ಲಿ ನಮಗೆ ಋಗ್ವೇದ ಮತ್ತು ಯಜುರ್ವೇದ ಇದು ನಮಗೆ ಭಗವಂತನ ಮಹಿಮೆಯನ್ನು ಹೇಳುವುದಕ್ಕೆ ಅದರಲ್ಲಿ ಶಾಬ್ದಿಕವಾಗಿ ಮಾತ್ರ ಕ್ರಿಯೆ ನಡೆದಿದೆ. ಶಬ್ದಗಳನ್ನು ಭಗವತ್ ಪರವಾಗಿ ಸಮನ್ವಯ ಮಾಡಿ ಚಿಂತನೆ ಮಾಡತಕ್ಕಂಥದ್ದು. ಸಾಮವೇದದಲ್ಲಿ ವಿಶೇಷ ಏನು ಅಂದರೆ, ಸಾಮವೇದದಲ್ಲಿ ಋಗ್ವೇದಕ್ಕಿಂತ ಪ್ರತ್ಯೇಕ ಶಬ್ದಗಳೇ ಇಲ್ಲ. ಋಚ ಧ್ಯೂಢಂ ಸಾಮ, ಋಗ್ವೇದದ ಮಂತ್ರಗಳನ್ನೇ ಸಾಮವೇದಕ್ಕೂ ಬಳಸುವುದು. ಸಾಮವೇದದ ಪ್ರತ್ಯೇಕ ಮಂತ್ರಗಳೇ ಇಲ್ಲ. ಆದರೆ ಮತ್ತೆ ಏನು ಸಾಮವೇದ ವಿಶೇಷ ಅಂದರೆ, ಸಾಮವೇದ ವಿಶೇಷ ಸಾಮವೇ ಅಂದರೆ ಮ್ಯೂಸಿಕಲ್ ಆಸ್ಪೆಕ್ಟ್ ಆಫ್ ಇಟ್, ಅದು ಸಾಮವೇದ ವೈಶಿಷ್ಟ್ಯ. ಋಗ್ವೇದದ ಶಬ್ದಗಳಿಗೆ ಸಂಗೀತವನ್ನು ಸಂಯೋಜನೆ ಮಾಡಿದಾಗ ಸಾಮವೇದ ಆಯಿತು. ಆ ಸಂಗೀತದ ಸಂಯೋಜನೆ ಮಾಡಿದ್ದು ಯಾಕೆ ಅಂದರೆ ಮನೋರಂಜನೆಗಲ್ಲ. ಮತ್ತೆ ಒಂದು ಶಬ್ದವನ್ನು ಹೇಗೆ ಒಡೆದರು, ಅದನ್ನು ಹೇಗೆ ಪದಪಾಠ, ನೀವು ಪ್ರತೃಣ್ಣ ಪದಪಾಠ ಹೇಗೆ ಮಾಡಿದರು, ಯಾವ ರೀತಿಯ ಶಬ್ದವನ್ನು ಹೇಳಿದರು, ಅದರಲ್ಲಿ ಯಾವ ನಾದ ತುಂಬಿದರು, ಅದು ಭಗವಂತನ ನಾಮಧೇಯ ಆಗುತ್ತೆ ಅನ್ನೋ ಎಕ್ಸ್ಪೆರಿಮೆಂಟ್. ಸಾಮವೇದ ಅನ್ನೋದು ಏನು ಅಂದರೆ, ಸರ್ವೇ ಘೋಷ, ಇದು ಸರ್ವೇ ಶಬ್ದ, ಎಲ್ಲ ಶಬ್ದಗಳು ಭಗವತ್ಪರ ಅನ್ನುವುದನ್ನು ಋಗ್ವೇದ ತೋರಿಸಿದರೆ, ಶಬ್ದಗಳಷ್ಟೇ ಅಲ್ಲಪ್ಪ, ಎಲ್ಲ ಘೋಷಗಳೂ ಭಗವಂತನನ್ನು ಹೇಳ್ತಾವೆ. ಅದಕ್ಕೋಸ್ಕರ ನಾದಗಳಲ್ಲಿ ಭಗವಂತನನ್ನು ಕಾಣುವ ಪ್ರಯತ್ನ ಸಂಗೀತ, ಅದು ಸಾಮವೇದ. ಇದು ಋಗ್ವೇದದಲ್ಲಿ ಯಜುರ್ವೇದದಲ್ಲಿ ಈ ಆಸ್ಪೆಕ್ಟ್ ಇದೆ, ಇಲ್ಲ ಅಂತಲ್ಲ. ನಾದದಲ್ಲಿ ಉಂಟು, ಋಗ್ವೇದ ಯಜುರ್ವೇದಲ್ಲೂ ನಾದ ಇದೆ. ನಾವು ಮಾತಾಡುವುದಲ್ಲಿ ಎಲ್ಲದೂ ನಾದ ಇದೆ, ನಾದ ಇಲ್ಲದೆ ಮಾತಾಡಲಿಕ್ಕೆ ಆಗುವುದು. ಏನು ನಾದ ಇದೆ? ನಾದ ಏನಿದೆ ಅಂದರೆ, ನಾವು ಮಾತಾಡುವಾಗ ಅಥವಾ ಋಗ್ವೇದದಲ್ಲಿ ಉದಾತ್ತ ಅನುದಾತ್ತ, ಅಲ್ಲಿ ಸಾಪಾಸ ಇದ್ದೇ ಇದೆ. ಸಪ್ತಸ್ವರಗಳಲ್ಲಿ ಎಲ್ಲವನ್ನು ಡಿಲೀಟ್ ಮಾಡಿ ಮಾತಾಡಲಿಕ್ಕೆ ಓದಲಿಕ್ಕೆ ಬರುವುದೇ ಇಲ್ಲ. ಕೆಲವರು ಈ ಎಷ್ಟು ಸಪ್ತಸ್ವರಗಳಿಂದ ಆಚೆಗೆ ಅಷ್ಟಮ ಶ್ರುತಿಯಲ್ಲಿ ಮಾತಾಡ್ತಾರೆ. ಅದು ಬಿಟ್ಟರೆ ನೀವು ಯಾವ ರೀತಿ ಮಾತಾಡಿದ್ರೆ, ಯಾವ ಭಾಷೆಯಲ್ಲಿ ಮಾತಾಡಿದ್ರೆ, ಈ ಸಪ್ತಸ್ವರಗಳ ಒಳಗೆ ನಾದದ ಸಂಚಾರ ಇರ್ತದೆ. ಹಾಗಾದ್ರೆ ಸಂಗೀತ ಇಲ್ಲದೆ ಮಾತಾಡಲಿಕ್ಕೆ ಬರುವುದಿಲ್ಲ. ಅದರ ಒಳಗಿರುವ ಸಂಗೀತ ನಮಗೆ ಗೊತ್ತೇ ಇರುವುದಿಲ್ಲ, ಅಷ್ಟೇ ಹೊರತು ಸಂಗೀತ ಇಲ್ಲದೆ ಮಾತಾಡಲಿಕ್ಕೆ ಬರುವುದಿಲ್ಲ. ಅದರಿಂದಲೇ ನಾವು ಶ್ರುತಿಬದ್ಧವಾಗಿ ಮಾತಾಡಿದರೆ, ಹಾಡಬೇಕಾಗಿಲ್ಲ, ಮಾತಾಡಿದರೆ ಅದನ್ನು ವೀಣೆಯಲ್ಲಿ ವೈನಲ್ಲಿ ಹಿಡಿಲಿಕ್ಕೆ ಬಂದ. ಯಾಕಂದರೆ ಆ ಸ್ವರಗಳನ್ನು ನುಡಿಸಿದರೆ ಆ ಮಾತು ಕೇಳ್ತದೆ ಅಷ್ಟೇ. ಅದರಿಂದ ಯಾವ ಮಾತನ್ನು ಕೂಡ, ವಚನವನ್ನು ಕೂಡ ವೀಣೆಯಲ್ಲಿ ವಯಲಿನಲ್ಲಿ ನುಡಿಸ್ಲಿಕ್ಕೆ ಬರುತ್ತೆ, ಶ್ರುತಿಬದ್ಧವಾಗಿ ನಾವು ಮಾತಾಡ್ತೀವಿ. ಇಲ್ಲದೆ ಇದ್ರೆ ಆಗೋದಿಲ್ಲ, ಅದು ಬೇರೆ ಮಾತು. ಹಾಗಾಗಿ ನಾದಕ್ಕೂ ಒಂದು ಅರ್ಥ ಇದೆ. ಈಗ ನಿಮ್ಗೆ ಹೇಳ್ತಾನೆ, ಓಂ ಇದರಲ್ಲಿ 4 ಅಕ್ಷರ ಅಂದ್ರೆ ಏನು? ಅಕಾರ, ಉಕಾರ, ಮಕಾರ, ನಾದ. ಆ ಉ ಮ ಈ 3 ಅಕ್ಷರಗಳು ಆಯ್ತು. ಆಮೇಲೆ 4ನೇ ಅಕ್ಷರ ಸಂಗೀತ, ನಾದ, ಅದೇ ಸಾಮ. ಹಾಗಾಗಿ ನಿಮಗೆ ಅದು ಸಂಗೀತ ಸೇರಿದಾಗ ಇದ್ರೆ ಆ ಉಮ ಆ ಉಮ ಆ ಉಮ ಅಂದ್ರೆ ಓಂಕಾರ ಆಗುದಿಲ್ಲ. ಆ ಉಮ ಸೇರಿ ಓ, ಇದು ಸಂಗೀತ. ಆ ನಾದ ಹುಟ್ಟಿದ್ದಲ್ಲ, 3 ಅಕ್ಷರಗಳು ಸೇರಿ 3 ಅಕ್ಷರಗಳು ಹೇಳಿದಾಗಲೂ ಕೇಳದ ಒಂದು ಹೊಸ ನಾದ ಹುಟ್ಟಿದ್ದಲ್ಲ, ದಟ್ ಈಸ್ ಮ್ಯೂಸಿಕ್, ದಟ್ ಈಸ್ ಸಾಂಗ್.
ಇದನ್ನೇ ವೇದಾನಾಂ ಸಾಮವೇದ. ನೀವು ಬರೀ ಆಗುಮ ಆಗುಮ ಹೇಳಿದ್ರೆ ಅವನಪ್ಪ ಓಂ ಅಂತ ಸಾಮವೇದಲ್ಲೇ ನನ್ನನ್ನು ಕರಿಬೇಕು. ವೇದಾನಾಂ ಸಾಮವೇದೋಸ್ಮಿ. ಹಾಗೆ ಯಾವುದೇ ಅಗ್ನಿ ಅಗ್ನ ಆಯಾಹಿ ವೀತಯೇ ಓಗ್ನಾಯಿ ಅಗ್ನೇ ಇರೋದು ಶಬ್ದ. ಸಾಮವೇದಿಗಳು ಹೇಳೋದು ಓಗ್ನಾಯಿ. ಆ ಅನ್ನೋದನ್ನ ಓ ಅಂದ್ರು. ಬಂಗಾಳದ ಪ್ರೊನೌನ್ಸಿಯೇಷನ್ ಆದವರು ಕಲ್ಕತ್ತಾ ಕೋಲ್ಕತ್ತಾ ಹೇಳ್ತಾರೆ, ಹೇಳ್ಕೊಳ್ಳಿ. ಅರೆ ಓಗ್ನಾಯಿ ಆಯ್ತು. ಅಲ್ಲೇ ಅಲ್ಲ ಗ್ನೇ ಜ್ಞಾಯಿ. ಆ ಮತ್ತು ಈ ಎ ಆಗ್ಬೇಕಾದ್ರೆ ಎಲ್ಲ ಸ್ಪ್ಲಿಟ್ ಮಾಡೋದು. ಓಗ್ನಾಯಿ ವೀತಯೇ ಹಾಗೆ ಹೇಳುದಿಲ್ಲ ಅವರು. ವಾಯಿತಾಯಾಯಿ. ಎ ಅನ್ನೋದನ್ನ ಯಾಯಿ ಅಂತಾರೆ, ವಿ ಅನ್ನೋದನ್ನ ವಾಯಿ ಅಂತಾರೆ. ನಿಹೋತ ಸತ್ಸಿ ಬರ್ಹಿಷಿ. ನಿಹೋತ ಸತ್ಸಿ ಬರ್ಹಿಷಿ 3 ಶಬ್ದಗಳು. ಅಲ್ಲಿ ನಾಯಿ ಹೋತ ಅಂತಾರೆ, ನಿಹೋತ ಅನ್ನೋಲ್ಲ. ನಾ ಮತ್ತು ಈ ನೀ ನಕಾರ ಇಕಾರ ಸ್ಪ್ಲಿಟ್ ಮಾಡಿ ನಾಯಿ ಹೋತ ಅಂತಾರೆ. ಆಮೇಲೆ ಸಾ ಸತ್ಸಿ ಉಂಟಲ್ಲ, ನಾಯಿ ಹೋತ ಸಾ ಅಲ್ಲಿಗೆ ಹೋಯ್ತು ಸಂಗೀತ. ಆಮೇಲೆ ಸಿ ಬರ್ಹಿಷಿ ಉಳಿಯಿತು. ಸಿ ಬಾ ಅನ್ನೋದನ್ನ ಸಾಯಿ ಬಾ ಅಂತಾರೆ. ಆಮೇಲೆ ಹಿಷಿ ಅಂತ ಬರ್ಹಿಷಿ ಬಾ ಸಿ ಬಾರ್ಲಿ. ನೀ ನಾಯಿ ಹೋತ ಸಾ ಸಿ ಸಾಯಿ ಬಾ ಹಿಷಿ ಅದನ್ನು ಹಾಡುವ ರೀತಿ. ಇದು ಸ್ಪ್ಲಿಟ್ ಮಾಡಿ ಸಾಮವೇದದ ಪಂಡಿತರು ಭಗವಂತನನ್ನು ಹಾಡುವ ರೀತಿ. ನಾಯಿ ಹೋತ ಸಾ ಸಾಯಿ ಬಾ ಹಿಷಿ ನಿಹೋತ ಸತ್ಸಿ ಬರ್ಹಿಷಿ. ಇದನ್ನ ಸ್ಪ್ಲಿಟ್ ಮಾಡಿದಾಗ ಗಾನದಲ್ಲಿ ಹೀಗೆ ಹೇಳ್ತಾರೆ. ಯಾಕೆಂದರೆ ಆ ಅಕ್ಷರಗಳನ್ನು ಸ್ಪ್ಲಿಟ್ ಮಾಡಿದರೆ ಒಂದೊಂದು ಅಕ್ಷರವೂ ಭಗವಂತನ ನಾಮಧೇಯ ಅಂತ ಪ್ರೂವ್ ಆಗುವುದೇ ಸಾಮವೇದ್ಯದಿಂದ. ಆಮೇಲೆ ಆ ಅಕ್ಷರಗಳಲ್ಲಿ ನಾವು ತುಂಬಿದ ನಾದ ಸಂಗೀತ ಪ್ರತಿಯೊಂದು ಘೋಷವೂ ಭಗವಂತನ ಗುಣಗಾನ ಮಾಡತಕ್ಕಂಥದ್ದು ಅನ್ನೋದನ್ನು ಅನುಸಂಧಾನ ಮಾಡಿದೆ. ಈ ಎಲ್ಲ ಆಸ್ಪೆಕ್ಟು ಸಾಮವೇದದಲ್ಲಿ ಇರುವ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಅದು ನನ್ನಿಂದಾಗಿ ಬಂತಪ್ಪ. ವೇದಾನಾಂ ಸಾಮವೇದ. ನಾನು ಸಾಮವೇದ ನಾನೇ ಅಂತ. ಸಾಮವೇದವೇ ನಾನು ಅಲ್ಲಿ ಕೂತದ್ರಿಂದ ಅದಕ್ಕೂ ಸಾಮವೇದ ಅಂತ ಕರಿತೀರಿ. ನಾನೇ ಸಾಮ, ನಾನೇ ವೇದ. ಯಾಕೆ ಸಾಮ? ಸಮತ್ವಾತ್ ಸಾಮ. ಎಲ್ಲ ಅಕ್ಷರಗಳನ್ನ ಜೋಡಿಸಿ ಒಂದು ನಾದದಲ್ಲಿ ಅದನ್ನ ಸೇರಿಸುವುದಕ್ಕೆ ಸಾಮ. ಸಾಮ ಅಂದ್ರೆ ಮ್ಯೂಸಿಕಲ್ ಕಾಂಪೋಸಿಷನ್ ಅಂತ ಅರ್ಥ. ವೇದ ಸಾಮ ಯಾಕೆಂದ್ರೆ ಅದು ಬೇರೆ ಬೇರೆ ಬಿಡಿಬಿಡಿಯಾದ ಶಬ್ದಗಳನ್ನ, ಬಿಡಿಬಿಡಿಯಾದ ಅಕ್ಷರಗಳನ್ನ ಒಂದು ಸಂಗೀತದ ಟೋನಿನಲ್ಲಿ, ನೋಟ್ ಅಂತ ಹೇಳ್ತಾರೆ, ಒಂದು ಸಂಗೀತದ ಟೋನಿನಲ್ಲಿ ಜೋಡಿಸಿದಾಗ ಅದು ಸಾಮ. ಸಮೀಕರಣ, ಸಂಗೀತದಲ್ಲಿ ಅದನ್ನು ಸಮೀಕರಣ ಮಾಡುವುದು. ಆಮೇಲೆ ಭಗವಂತ ಎಲ್ಲರ ಒಳಗೂ ಇದ್ದು ಕೂಡ ತಾನು ಗುಣಪೂರ್ಣನಾಗಿ ಸಮಾನನಾಗಿ ಎಲ್ಲರನ್ನೂ ಸಮಾನವಾಗಿ ನೋಡ್ತಾ ಎಲ್ಲರನ್ನೂ ಸಮಾನವಾಗಿ ತುಂಬಿರುವುದರಿಂದ ಭಗವಂತನು ಸಾಮ. ಅಂಥ ಸಾಮನಾಮಕ ಭಗವಂತ ಸಾಮವೇದದಲ್ಲಿ ತುಂಬಿರುವುದರಿಂದ ಸಾಮವೇದಕ್ಕೂ ಸಾಮ ಅಂತ ಹೆಸರು. ವೇದ ಅಂದ್ರೆ ಏನು? ವೇದ ಅಂದರೆ ವೇದನಂ, ಜ್ಞಾನ ಸ್ವರೂಪನಾದ್ದರಿಂದ ವೇದ. ಇದು ಜ್ಞಾಪಕ. ವೇದಯತೀತಿ ವೇದ, ವೇದನಂ ವೇದ, ವೇದಯತೀತಿ ವೇದ. ಜ್ಞಾನ ಸ್ವರೂಪನಾದ್ದರಿಂದ ಭಗವಂತ ವೇದ. ಇದು ಜ್ಞಾನ ಕೊಡುವುದಾದ್ರಿಂದ ಈ ಗ್ರಂಥವು ವೇದ. ಹೀಗೆ ಸಾಮವೇದ ಶಬ್ದವಾಚ್ಯನಾಗಿ ಸಾಮವೇದದಲ್ಲಿರುವ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಅಂದರೆ ನಾದ ಕೂಡ ಭಗವಂತರನ್ನು ಹೇಳುವಂಥದ್ದು. ನಮಗೆ ಗೊತ್ತಿದ್ದು ಕೂಡ ನಮಗೆ ನಾದಕ್ಕೆ ಅರ್ಥ ಇದೆ ಅಂತ, ಸಂಗೀತಕ್ಕೆ ಅದರದ್ದೇ ಆದ ಒಂದು ಅರ್ಥ ಇಲ್ವಾ? ಸಂಗೀತವನ್ನು ಹೇಳುವಾಗ ಕೆಲವು ನಾದದಿಂದ ಹಾಡಿದರೆ ಭಕ್ತಿಯುದ್ರೇಕ ಆಗುತ್ತೆ, ಕೆಲವು ನಾದಗಳಿಂದ ಕಾಮೋದ್ರೇಕ ಆಗುತ್ತೆ. ನೀವು ಬೆಳಗಿನ ಜಾವ ಸುಪ್ರಭಾತ, ಆ ಬೆಳಗಿನ ಜಾವದ ಸುಪ್ರಭಾತ ಬೆಳಗಿನ ಟ್ಯೂನ್ನಲ್ಲಿ ಹೇಳಿಬಿಟ್ರೆ ದನಗಳು ಕೆಚ್ಚಲು ತನ್ನಷ್ಟಕ್ಕೆ ಹಾಲು ಇಳಿಸ್ತಾರೆ. ಇದೆಲ್ಲ ನಾದದಿಂದ ಆಗತಕ್ಕ ಪರಿಣಾಮಗಳು. ನಾದದ ಭಕ್ತಿ, ಕೆಲವು ನಾದ ಕೇಳಿದಾಗ ವೀರಾವೇಶ ಬರುತ್ತೆ. ಅದು ನಮ್ಮ ಕರ್ನಾಟಕ ಸಂಗೀತದಲ್ಲಿ ವೀರಾವೇಶಕ್ಕೆ ಬೇಕಾದ ರಾಗಗಳು ಕಡಿಮೆ. ಅದರಲ್ಲಿ ಭಕ್ತಿ, ಅದು ಕೋಮಲವಾಗಿರ್ತಕ್ಕಂಥ ಆವೇಶ ಜಾಸ್ತಿ. ಭಕ್ತಿಗೆ ಆಮೇಲೆ ಕಾಮಕ್ಕೆ ಪ್ರಚೋದನೆ ಮಾಡ್ತಕ್ಕಂಥ ಸಂಗೀತ ಹಾಡುಗಳಿವೆ, ರಾಗಗಳಿವೆ. ಆ ರಾಗಗಳನ್ನು ಕೇಳಿದಾಗ ನಮ್ಮಲ್ಲಿ ತನ್ನಷ್ಟಕ್ಕೆ ಭಕ್ತಿ ಪ್ರಚೋದನೆ ಆಗುತ್ತೆ ಅಥವಾ ಕಾಮ ಪ್ರಚೋದನೆ ಆಗುತ್ತೆ. ವೀರರಸ ಆಗಬೇಕಾಗಿದ್ದರೆ ಕರ್ನಾಟಕ ಸಂಗೀತ, ಪೂರ್ವ ಕರ್ನಾಟಕ ಸಂಗೀತದಲ್ಲಿ ಆಗೋಲ್ಲ, ಅದು ಯಕ್ಷಗಾನ ಹೋಗುದು. ಚಂಡೆ ಬಾರಿಸಿ ಅವರು ಭಾಗವತರು ಅಬ್ಬರ ಬಿಡ್ತಾ ಹಾಕಿಬಿಟ್ರೆ ವೀರಾವೇಶ ಪ್ರವೇಶವಾಗಿ. ಯಕ್ಷಗಾನ ಅಥವಾ ಕಥಕ್ಕಳಿ ಇದೆಲ್ಲೆಲ್ಲ ನಿಮಗೆ ವೀರಾವೇಶ ರಸಕ್ಕೆ ಬೇಕು. ಕಥಕ್ಕಳಿಯಲ್ಲಿ ಕರ್ನಾಟಕ ಸಂಗೀತವನ್ನು ವೀರಾವೇಶಕ್ಕೆ ಬಳಸ್ತಾರೆ. ಯಕ್ಷಗಾನದಲ್ಲಿ ಅದಕ್ಕೆ ಕರ್ನಾಟಕ ಸಂಗೀತಕ್ಕಿಂತ ಭಿನ್ನವಾದಂತಹ ಕೆಲವು ಟ್ಯೂನ್ಗಳನ್ನು ಆಚಾರ್ಯ ಮಧ್ವರೇ ಹಾಕಿಕೊಟ್ಟಿದ್ದಾರೆ.
ವೀರರಸ ಬರಬೇಕಾದ್ರೆ ಹೀಗೆ ಹಾಡ್ರಿ ಅಂತ. ಯಕ್ಷಗಾನದ ಮೂಲ ಸ್ಥಾಪನೆ ಮಾಡಿದವರೇ ಆಚಾರ್ಯ ನರಹರಿ ತೀರ್ಥರು. ಅದನ್ನ ಆಚರಣೆ ನರಹರಿ ತೀರ್ಥರು ಆಚಾರ್ಯ ಮಾರ್ಗದರ್ಶನದಂತೆ ಆಚರಣೆ ತಂದವರು ನರಹರಿ ತೀರ್ಥರು. ನೋಡಿ ಅವರು ಆಚಾರ್ಯ ನೋಡಿ, ಇದಕ್ಕೆ ಗಂಧರ್ವಗಾನ ಅಂತ ಕರೀತೀರಿ, ಇದು ಯಕ್ಷಗಾನ. ನೀವು ಕರ್ನಾಟಕ ಸಂಗೀತ ಗಂಧರ್ವಗಾನ, ಇದು ಯಕ್ಷರಗಾನ. ಗಂಧರ್ವರು ಹೀಗೆ ಹಾಡ್ತಾರೆ, ಯಕ್ಷರಲ್ಲಿ ಸ್ವಲ್ಪ ಪೌರುಷ ಹೆಚ್ಚು ಜಾಸ್ತಿ, ಗಂಧರ್ವರಲ್ಲಿ ಲಾಲಿತ್ಯ ನಾಟ್ಯ ಮಾರ್ಧವ ಜಾಸ್ತಿ. ಅದರಿಂದ ಆ ನೃತ್ಯದಲ್ಲಿ ಕೂಡ ಗಂಧರ್ವ ಗಾನಕ್ಕೆ ಸಂಬಂಧಪಟ್ಟಂಥ ಭರತನಾಟ್ಯ ಉಂಟಲ್ಲ, ಅದರಲ್ಲಿ ಇಡೀ ನಮ್ಮ ಅಂಗ ಚಲನೆಯಲ್ಲಿ ಬ್ಲೆಂಡಿಂಗು ಜಾಸ್ತಿ, ಕಟ್ಸ್ ಇಲ್ಲ. ಹಾಡಿನಲ್ಲಿ ಕಟ್ಟಿಲ್ಲ, ಅದು ಬ್ಲೆಂಡ್ ಆಗಿಲ್ಲ. ನಾದದಲ್ಲಿಯೂ ಕಟ್ಟಿಂಗ್ಸ್ ಇಲ್ಲ, ಅಂಗಚಲನೆಯಲ್ಲಿಯೂ ಕಟ್ಟಿಂಗ್ಸ್ ಇಲ್ಲ. ಅದೇ ಕೂಚುಪುಡಿ ಅಥವಾ ಭರತನಾಟ್ಯ ಅಲ್ಲ, ನೀವು ಯಕ್ಷಗಾನಕ್ಕೆ ಬಂದಾಗ ಅಲ್ಲಿಯ ಅಂಗಚಲನೆಗಳೆಲ್ಲ ತುಂಡು ಮಾಡಿ ಜಾಯಿಂಟ್ ಮಾಡಿದ ಹಾಗೆ, ಬ್ಲೆಂಡಿಂಗ್ ಅಲ್ಲ, ಕಟ್ ಮಾಡ್ತದೆ. ಅಂದರೆ ಅದು ಪೌರುಷವನ್ನು ಸೂಚಿಸೋದು. ಹೆಜ್ಜೆಯಲ್ಲಿ, ಕೈಯ ಭಂಗಿಯಲ್ಲಿ, ಮುದ್ರೆಯಲ್ಲಿ ಎಲ್ಲ ಅದು ಅಲ್ಲಿ ಅಂದರೆ ಕ್ಯೂಬಿಕ್ ಆರ್ಟ್ ಅಂತ ಹೇಳಿ. ಈ ಚಿತ್ರಕಲೆಯಲ್ಲಿ ಕ್ಯೂಬಿಕ್ ಆರ್ಟ್ ಅಂತ ಅಲ್ಲಿ ಎಲ್ಲ ಹೀಗೆ ಟ್ರಯಾಂಗ್ಯುಲರ್ ಲೈನ್ಸ್ ಹೊಡೆದು ಫಿಗರ್ ಕೊಡ್ತಾರೆ. ಆ ಥರ ಯಕ್ಷಗಾನದ ನಾಟ್ಯದಲ್ಲಿ ಮತ್ತು ಕೂಚುಪುಡಿಯಲ್ಲಿ ಕಟ್ ಮಾಡಿ ಬ್ಲೆಂಡ್ ಇರೋದಿಲ್ಲ, ದೇಹದ ರಚನೆ ಅದೆಲ್ಲ ತುಂಡು ಮಾಡಿ ಜೋಡಿಸಿದ ಹಾಗೆ. ಇದು ಎರಡು ಭಿನ್ನವಾದ ವೀರರಸ ಮತ್ತು ಮಾಧುರ್ಯ ರಸವನ್ನು ಸೂಚಿಸುವುದಕ್ಕೋಸ್ಕರ ಆಚಾರ್ಯರೇ ಬಹಳ ಆಶ್ಚರ್ಯ. ತಾವೆಲ್ಲ ಗಂಭೀರವಾಗಿ ಯೋಚಿಸಬೇಕಿದನ್ನ. ಕರ್ನಾಟಕ ಸಂಗೀತ ಅಂತ ಅನ್ನೋ ಪದ್ಧತಿಯೇ 12ನೇ ಶತಮಾನ 13ನೇ ಶತಮಾನಕ್ಕಿಂತ ಮೊದಲು ನಮ್ಮ ದೇಶದಲ್ಲಿ ಎಲ್ಲಿಯೂ ಅದಕ್ಕೆ ದಾಖಲೆ ಸಿಗೋಲ್ಲ. ಅದರ ಮುಂಚೆ ಇದ್ದದ್ದು ಯಾವುದು ಗೊತ್ತುಂಟ, ಇಡೀ ಭಾರತದಲ್ಲಿ ಒಟ್ಟಿಗೆ ಒಂದು ಸಂಗೀತ ಪದ್ಧತಿ ಇತ್ತು. ಅದರ ನಂತರ 12ನೇ 13ನೇ ಶತಮಾನದಲ್ಲಿ ಉತ್ತರ ಭಾರತದಲ್ಲಿ ಮೊಘಲರ ಪ್ರಭಾವದಿಂದ ಒಂದು ಹಿಂದೂಸ್ತಾನಿ ಸಂಗೀತ ಅಂತ ಬಂತು. ಅದರಲ್ಲಿ ನಿಮಗೆ ಆ ಅರೇಬಿಕ್ ಸಂಗೀತದ ಪ್ರಭಾವವು ಸ್ವಲ್ಪ, ಅಂತೂ ಅದು ಮೊಘಲರ ಆಡಳಿತ ಕಾಲದಲ್ಲಿ ಬಂದದ್ದು, ಸ್ವಲ್ಪ ಆ ಇತರ ಪ್ರಭಾವ ಇತ್ತು. ನಾನು ಸಂಗೀತವನ್ನು ಬೈಯೋದಲ್ಲ, ಬಹಳ ಅದ್ಭುತವಾದ ಸಂಗೀತ ಅದು, ಅದರ ಪ್ರಶ್ನೆ ಅಲ್ಲ. ನಾನು ಹೇಗೆ ಹುಟ್ಟಿ ಅದರ ಇತಿಹಾಸ ಮಾತ್ರ ನಾನು ಯೋಚನೆ ಮಾಡೋದು. ಅದರ ಐತಿಹಾಸಿಕ ಹಿನ್ನೆಲೆ ಅದು ಸ್ವಲ್ಪ ಮೊಘಲರ ಅರೇಬಿಕ್ ಸಂಗೀತದ ಆ ಕಡೆಯ ಸ್ವಲ್ಪ ಛಾಯೆಯನ್ನು ಹೊತ್ತುಕೊಂಡು ಬಂದು ಅದು ಬೆಳೆಯಿತು. ಆದರೆ ಅಲ್ಲಿಯೂ ಬೆಳೆದದ್ದು ಕೃಷ್ಣ ಭಕ್ತಿ, ಕೃಷ್ಣನ ಸ್ತೋತ್ರವೇ ಇರೋದು ಅದರಲ್ಲಿ. ರಾಮ ಕೃಷ್ಣ ಬಿಟ್ಟರೆ ಇಲ್ಲ. ಎಲ್ಲಿ ತನಕ ಅಂದರೆ ಒಬ್ಬರು ಹಿಂದೂಸ್ತಾನಿ ಸಂಗೀತ ಹಾಡುವವರೊಬ್ಬರು, ಒಬ್ಬರು ಮುಸ್ಲಿಂ ಹಾಡುಗಾರ, ಅಲ್ಲಿ ತುಂಬ ಜನ ಮುಸ್ಲಿಂ ಹಾಡುಗಾರರಿದ್ದಾರೆ. ಅವರು ಒಮ್ಮೆ ಉಡುಪಿಗೆ ಬಂದಿದ್ದಾಗ ಈ ಆಲಾಪ ಮಾಡುವಾಗ ಅವರು ನಮ್ಮ ಸಂಗೀತಗಾರರಿಗಿಂತ ಹೆಚ್ಚು, ನಮ್ಮ ಸಂಗೀತಗಾರರು ತರರಿ ಅಂತ ಆಲಾಪ ಮಾಡುವಾಗ ಅವರು ತೋಮ್ ನೋಮ್ ನೋಮ್ ತೋಮ್ ನೋಮ್ ಅನ್ನುವಂತಹ ಶಬ್ದವನ್ನು ಬಳಸ್ತಾರೆ ಅವರು ಸ್ವಲ್ಪ ಹಾಡಿನ ಮಧ್ಯದಲ್ಲಿ. ಅದನ್ನ ವೇದದಲ್ಲಿ ಇಂಥದ್ದು ಬೇಕಾದಷ್ಟು ಸ್ತೋಭಾಕ್ಷರಗಳಿವೆ. ಹಾವು ಹಾವು ಹಾವು, ಇದು ಹಾವು ಅನ್ನೋದು ಸ್ತೋಭಾಕ್ಷರ, ತೋಮ್ ನೋಮ್ ಇದ್ದ ಹಾಗೆ. ಸಂಗೀತ ಶಬ್ದದಲ್ಲಿ ಸೇರಿದಲ್ಲ, ಹಾಡಿನಲ್ಲಿ ನಾವು ಆ್ಯಡ್ ಮಾಡುವಂಥ ಎಕ್ಸ್ಟ್ರಾ ವರ್ಡ್ ಲೆಟರ್ಸ್, ಇದಕ್ಕೆ ಸ್ತೋಭಾಕ್ಷರ ಅಂತಾರೆ. ಹಾಡಿನಲ್ಲಿ ಬಳಸುವ ವ್ಯರ್ಥಾಕ್ಷರಗಳು, ಆದರೆ ಭಗವಂತನ ಗುಣವನ್ನು ಹೇಳುವವು, ಲೋಕದ ದೃಷ್ಟಿಯ ವ್ಯರ್ಥ. ಸಂಗೀತದಲ್ಲಿ ಒಬ್ಬರು ಮುಸ್ಲಿಂ ಹಾಡುಗಾರರು ಬಂದ ಅವರು ಹೇಳ್ತಾರೆ, ನೋಮ್ ತೋಮ್ ಅನ್ನುವಂಥದ್ದು ವ್ಯರ್ಥಾಕ್ಷರ ಅಲ್ಲ, ಅದು ಇಟ್ ಇಸ್ ಅನ್ ಅಬ್ರಿವಿಯೇಷನ್ ಆಫ್ ಓಂ ನಮೋ ಭಗವತೆ ಅಂತಾರೆ ಅವರು. ತೋಮ್ ಅಂದ್ರೆ ಅದು ತಾ ಅನ್ನೋದು ಭಗವತೆ ಅನ್ನೋದ್ರದ್ದು ಓಂ, ನೋಮ್ ಅಂದ್ರೆ ನಮಃ, ಓಂ ನಮಃ ಅನ್ನೋದು ನೋಮ್ ಆಗಿದೆ. ಇದೆಲ್ಲವೂ ಕೂಡ ವೈದಿಕ ಪದಗಳ ಸ್ತೋಭಾಕ್ಷರಗಳು ಅಂತ ಒಬ್ಬರು ಮುಸ್ಲಿಂ ಗಾಯಕರು ಉಡುಪಿ ಬಂದಿದ್ದಾಗ ಹೇಳಿದರು. ಅದೇ ಇದನ್ನು ನಾದದಲ್ಲಿ ಭಗವಂತನನ್ನ ನಾವು ಹಾಡಿನಲ್ಲಿ ಅದಕ್ಕೆ ಆ ನಾದಕ್ಕೆ ಒಂದು ಅರ್ಥ ಇದೆ, ಅದಕ್ಕೆ ಆ ಭಾವ ನಮ್ಮಲ್ಲಿ ಮೂಡುತ್ತೆ. ಆ ಹಾಡಿನ ನಾದ ಕೇಳಿದಾಗ, ಬೆಳಗಾದ ಹಾಡು ಕೇಳಿದಾಗ ಆಗುವ ಭಾವನೆಗಿದೆ, ಒಂದು ಪ್ರಸನ್ನತೆ ಇರುತ್ತೆ. ಹಾಗೆ ನಾವು ಮಾತನಾಡುವಾಗ ಕೂಡ ನಾವು ನಾದ ಬೇರೆ ಮಾಡಿದಾಗ ನಮ್ಮ ಮಾತಿನ ಅರ್ಥ ಬೇರೆ ಆಗುತ್ತೆ ಅಲ್ವಾ. ತಾವು ತುಂಬ ಸಂತೋಷ ಆಯಿತು, ತಾವು ಬಂದದ್ದು ತುಂಬ ಆನಂದ ಆಯಿತು. ನಾನು ನಿರೀಕ್ಷಿಸಿರ್ಲಿಲ್ಲ ನೀವು ಬರ್ತೀರಿ ಅಂತ, ಬಹಳ ಸಂತೋಷವಾಯಿತು ನೀವು ಬಂದದ್ದು ಅಂತ ಹೇಳ್ತಾರೆ. ತಾವು ಬಂದದ್ದು ಭಾರಿ ಸಂತೋಷ, ಏನು ಹೇಳೋದು, ಅರೆ ಹಾಗಾದ್ರೆ ಸಂತೋಷ ಆಗಲಿಲ್ಲ ಅಂತ ಅರ್ಥ. ಅದರ ಟೋನೆ ಬೇರೆ. ತಾವು ಬಂದದ್ದು ಭಾರಿ ಸಂತೋಷ, ಹೇಳಲಿಕ್ಕಿಲ್ಲಪ್ಪ, ಅದೆಲ್ಲ ಹೇಳಿ ಮುಗಿಯುವಂಥದ್ದೇ ಅಲ್ಲ. ಇವ್ರದ್ದೇನೋ ಒಳಗಿಂದ ನಂಜು ಬೇರೆ ಇದೆ, ಇದು ಸೀದಾ ಭಾಷೆ. ಪೇಟೆಯಲ್ಲಿ ಇಂಥ ಭಾಷೆಯಲ್ಲಿ ಮಾತಾಡ, ಹಳ್ಳಿಯವರಿಗೆ ಗೊತ್ತಿಲ್ಲ, ಪೇಟೆಯಲ್ಲೆಲ್ಲ ಹೋದ್ರೆ ಇಂಥ ಭಾಷೆಯಲ್ಲಿ ಉಪಚಾರ ಮಾಡ್ತಾರೆ. ಇದು ನಾದ ಬೇರೆ, ಅದು ಅರ್ಥ ಬೇರೆ ಆಗಲಿಲ್ಲ. ಈ ನಾನು ಯಾವಾಗಲೂ ಹೇಳೋದು, ಕುಮಟಾ ಕಡೆ ಕನ್ನಡ,
ಕುಮಟಾದ ಕಡೆ ಹೋದರೆ ಅವರು ಹೋದ ಕೂಡಲೇ ಕೇಳ್ತಾರೆ, ಊಟ ಆಯ್ತು? ಊಟ ಆಯ್ತು. ಪ್ರಶ್ನೆ ಒಂದೇ, ಉತ್ತರ ಒಂದೇ, ನಾದ ಬೇರೆ ಅಷ್ಟೇ. ಅವ್ರು ಕೇಳೋದು ಊಟ ಆಯ್ತು, ನಾವು ಬರೆಯುವಾಗಲೇ ಊಟ ಆಯ್ತು ಪ್ರಶ್ನೆ ಚಿಹ್ನೆ, ಹಾಗೆ ಕೇಳುವಾಗ ಊಟ ಆಯ್ತು ಪ್ರಶ್ನೆ ಚಿಹ್ನೆ. ಅದಕ್ಕೆ ನೀವು ಊಟ ಆಯ್ತು ಫುಲ್ ಸ್ಟಾಪ್ ಅಂತ ಮಾತಾಡ್ತೇವೆ ನಾವು. ಹಾಗೆ ಮಾತಾಡೋದಿಲ್ಲ, ಫುಲ್ ಸ್ಟಾಪ್ ಅನ್ನು ನಾದದಿಂದ ಹೇಳಬೇಕು. ಊಟ ಆಯ್ತು ಅನ್ನೋದು ಶಬ್ದ, ಫುಲ್ ಸ್ಟಾಪ್ ಅನ್ನೋ ಶಬ್ದ ಇಲ್ಲ, ಅದಕ್ಕೆ ನಾದದಿಂದ ಹೇಳಬೇಕು. ಕ್ವೆಶ್ಚನ್ ಮಾರ್ಕು ನಾದದಿಂದ, ಊಟ ಆಯ್ತು, ಇದು ಆ ಊಟ ಆಯ್ತು ಅಂತ ನಾದ ಉಂಟಲ್ವ, ಅದು ಕ್ವೆಶ್ಚನ್ ಮಾರ್ಕ್ ಅನ್ನ ಅನುವಾದ ಮಾಡೋದು. ಊಟ ಆಯ್ತು ಫುಲ್ ಸ್ಟಾಪ್, ಇದು ನಾದ, ಇದು ಸಂಗೀತ. ಇದೇ ಸಂಗೀತ. ನಮ್ಗೆ ಸಂಗೀತ ಅಂದ್ರೆ ಸುಮ್ಮನೆ ಎಳೆದು ಬಿಟ್ರೆ ಸಂಗೀತ ಅಲ್ಲ, ಎಳೆದೇ ಇದ್ರೂ ಸಂಗೀತ, ಎಳೆದ್ರು ಸಂಗೀತ. ಅರ್ಥ ಬರುವುದೇ ಶಬ್ದಕ್ಕೆ ನಾದದಲ್ಲಿ. ಇದನ್ನ ಪೂರ್ಣ ಪ್ರಮಾಣದಲ್ಲಿ ಎಕ್ಸ್ಪ್ಲಾಯ್ಟ್ ಮಾಡ್ಲಿಕ್ಕೋಸ್ಕರ ಸಾಮವೇದ. ಎಷ್ಟು ಬಗೆಯಿಂದ? ಸಹಸ್ರ ವರ್ಮ ಸಾಮವೇದ. ಒಂದು ಮಂತ್ರವನ್ನ 1000 ಬಗೆಯಲ್ಲಿ ಹೇಳಲಿಕ್ಕೆ ಅಭ್ಯಾಸ ಮಾಡಿದ್ದೇವೆ ಹಿಂದೆ. ಸಂಗೀತದ ಅತ್ಯುನ್ನತ ಸ್ಥಿತಿ ಅದು. 1000 ಬಗೆಯಲ್ಲಿ ಒಂದು ಮಂತ್ರವನ್ನ 1000 ಬಗೆಯಲ್ಲಿ ಹೇಳ್ತಿದ್ರು ಋಷಿಗಳು. ಅದನ್ನು ಎಷ್ಟು ನಮೂನೆ ಹೇಳಲಿಕ್ಕಾಗತ್ತೆ? 1000 ಬಗೆಯಲ್ಲಿ. ಆ 1000 ಬಗೆಯಲ್ಲಿ ಈಗ 3 ಬಗೆ ಉಳಿದಿದೆ. ಕೌಥುಮ, ರಾಣಾಯಣ, ಜೈಮಿನಿ ಅಂತ 3 ಜನ ಋಷಿಗಳು ಏನು ಸಂಪ್ರದಾಯ ತಂದಿದ್ದಾರೆ. 3 ರೀತಿಯ ಗಾನ ಪದ್ಧತಿ, 997 ಪದ್ಧತಿಗಳು ನಾಶವಾಗಿವೆ. 3 ಪದ್ಧತಿಯ ಸಂಗೀತ ಉಳಿದಿದೆ. ಇದನ್ನೇ ಕೃಷ್ಣ ಎಷ್ಟು ಅದ್ಭುತವಾಗಿ ನಾವು ಸಂಗೀತದ ಮೂಲಕ ಮಾತಾಡಬಹುದು, ನಾದದ ಮೂಲಕ ಮಾತಾಡಬಹುದು. ಅದನ್ನ ಆ ವಿಭೂತಿ ನಾದವಾಗಿ ಸಾಮವೇದದಲ್ಲಿ ತುಂಬಿ ಅದನ್ನ ವಿಭೂತಿಯಾಗಿ ಮಾಡಿದವ ನಾನು. ವೇದಾನಾಂ ಸಾಮವೇದೋಸ್ಮಿ. ಆಯ್ತು. ಈಗ ಹಾಗಾದರೆ ಭಗವಂತನ ಅಂತರಿಕ್ಷ, ಸ್ವರ್ಗ ಮತ್ತು ಅಂತರಿಕ್ಷ, ಅದಕ್ಕೆ ಸಂಬಂಧಪಟ್ಟು ಸೂರ್ಯ ಮತ್ತು ವಾಯು, ಚಂದ್ರ, ನಕ್ಷತ್ರ, ಆಕಾಶದ ಕ್ವಾಲಿಟಿ, ಶಬ್ದದ ವಿಭೂತಿ ಸಾಮವೇದ, ಅದು ಚಂದ್ರನಿಂದ ಅಭಿಮನ್ಯಮಾನ, ಅದು ಆಯಿತು. ಈಗ ಅಲ್ಲಿಂದ ವೇದ ಆದ್ಮೇಲೆ ವೇದ ಪ್ರತಿಪಾದ್ಯ ದೇವತೆಗಳ ಹತ್ರ ಬರೋಣ. ವೇದ ಆದ್ಮೇಲೆ ನನಗೆ ನೆನಪಾಗುವುದು ಶಬ್ದ ಸಾಮ್ಯದಿಂದ. ವೇದ ಅಂದ್ಮೇಲೆ ದೇವ, ಆ ಶಬ್ದವೇ ನೆನಪು ಕೊಡ್ತದೆ. ದೇವಾನಾಂ ಅಸ್ಮಿ ವಾಸವಃ. ವೇದ ಪ್ರತಿಪಾದ್ಯವಾದ ದೇವತೆಗಳಲ್ಲಿ ಬಹಳ ಮುಖ್ಯವಾದ ಒಬ್ಬ ದೇವತೆ ಇದ್ದಾನೆ. ಯಾಕೆಂದರೆ ಅದು ಇಂದ್ರಿಯಾಭಿಮಾನಿ ದೇವತೆ. ನಾವು ಅಲ್ಲಿಂದ ಇಂದ್ರಿಯಾಭಿಮಾನಿಗಳಿಗೆ ಬಂದ ಸೂರ್ಯ ಚಂದ್ರರು ಬಂದಿದ್ದಾರೆ. ಸಾಮವೇದ, ಅಲ್ಲಿಂದ ವೇದ ಪ್ರತಿಪಾದನಾ ದೇವತೆಗಳು. ವೇದದಲ್ಲಿ ಅಗ್ನಿ, ವಾಯು, ಇಂದ್ರ, ಏನೇನೇನೇನೋ ದೇವತೆಗಳ ಬಗ್ಗೆ ಹೇಳ್ತಾರೆ. ಬಹುದೇವತಾವಾದ, ಪ್ಯಾಂಥಿಯಿಸಂ, ಏಕದೇವತಾವಾದ ಇಲ್ಲ ಉಂಟಪ್ಪ, ಉಂಟು. ಅದು ದೇವತೆಗಳು ಬಹಳ ಜನ ಇದ್ದಾರೆ, ಅವರಲ್ಲಿಯೂ ಮತ್ತೆ ತಾರತಮ್ಯ ಇದೆ. ಇಂದ್ರಿಯಾಭಿಮಾನಿಗಳಾದದ್ರಿಂದ ನಾವು ದೇವತೆಗಳನ್ನು ಸ್ತೋತ್ರ ಮಾಡ್ತೇವೆ. ಭಗವಂತನ ಅಧಿಷ್ಠಾನವಾಗಿ ಈ ಇಂದ್ರಿಯಗಳನ್ನು ನಿಯಂತ್ರಿಸುವ ದೇವತೆಗಳಲ್ಲಿ ಮುಖ್ಯ ಯಾರು ಅಂದರೆ ವಾಸವ. ದೇವಾನಾಂ, ದೇವಂ ಅಂದ್ರೆ ಇಂದ್ರಿಯ, ದೇವಾನಾಮ್ ಅಂದ್ರೆ ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಅರ್ಥ. ಇಲ್ಲದೇ ಇದ್ರೆ ದೇವಾನಾಮಸ್ಮಿ ವಾಸವ ಅಲ್ಲ, ವಿಷ್ಣು. ಅದು ಹಿಂದೆ ಹೇಳಿದ್ದಾರೆ, ಆದಿತ್ಯನ ಎಲ್ಲ ದೇವತೆಗಳಿಗೆ ಹಿರಿಯ ವಿಷ್ಣು. ಅವನು ಬಿಟ್ಟರೆ ಕೂಡ ಬ್ರಹ್ಮವಾಯುಗಳು, ಇಂದ್ರ ಇವನಲ್ಲ. ಇಲ್ಲಿ ಇಂದ್ರಿಯಾಭಿಮಾನಿಗಳು. ಇಂದ್ರಿಯಾಭಿಮಾನಿಗಳಲ್ಲಿಯೂ ಯಾವ ಇಂದ್ರಿಯ? ಬಾಹ್ಯೇಂದ್ರಿಯಾಭಿಮಾನಿಗಳಲ್ಲಿ ದೇವ ಅಂದ್ರೆ ಬಾಹ್ಯೇಂದ್ರಿಯಾಭಿಮಾನಿಗಳಲ್ಲಿ ಶ್ರೇಷ್ಠನವ ಯಾರು ಅಂದ್ರೆ ಇಂದ್ರ. ಅವನನ್ನೇ ಅಗ್ನಿ, ವಾಯು, ಆದಿತ್ಯ ಅಂತ ಬರ್ತಕ್ಕಂಥ ಮಂತ್ರಗಳಲ್ಲಿ ಇಂದ್ರ ಶ್ರೇಷ್ಠ. ಇಂದ್ರನನ್ನು ಬಹಳ ವಿಶೇಷವಾಗಿ ವೇದಗಳಲ್ಲಿ ಬರಲಿಕ್ಕೆ ಕಾರಣ ಏನು ಅಂದ್ರೆ ಅವನು ದೇವತೆಗಳಲ್ಲಿ ಶ್ರೇಷ್ಠ. ಯಾವ? ಬಾಹ್ಯೇಂದ್ರಿಯಾಭಿಮಾನಿ ದೇವತೆಗಳಲ್ಲಿ. ಬಾಹ್ಯೇಂದ್ರಿಯಗಳು ಅಂದ್ರೆ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಕ್ಕು, ಆಮೇಲೆ ಕೈ, ಕಾಲು, ಬಾಯಿ, ವಾಯು, ಉಪಸ್ಥ. ಇವು 10 ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ, 5 10 ಇಂದ್ರಿಯಗಳು ಹೊರಗಿನವು. ಈ ಎಲ್ಲ ಇಂದ್ರಿಯಗಳಲ್ಲಿ ಮುಖ್ಯವಾಗಿರತಕ್ಕಂಥ ಇಂದ್ರಿಯ ಜ್ಞಾನೇಂದ್ರಿಯ ಹೌದು. ಆದರೆ ಎಲ್ಲ ಇಂದ್ರಿಯಗಳಿಂದ ಮುಖ್ಯ ಕೈ. ಯಾಕೆಂದರೆ ಅದರ ಅಭಿಮಾನ ದೇವತೆ ಎಲ್ಲರಿಗೆ ದೊಡ್ಡವ ಇಂದ್ರ. ಇಂದ್ರ ಕೈಯ ಹಸ್ತದ ಅಭಿಮಾನಿ ದೇವತೆ. ಆದ್ದರಿಂದ ಅದು ಕೈ ಬಹಳ ಮುಖ್ಯವಾಗೋಯ್ತು. ಎಲ್ಲ ವ್ಯವಹಾರದಲ್ಲಿ ಕೈಗೆ ಬಹಳ ಮುಖ್ಯ ಸ್ಥಾನ ಬಂತು. ಮತ್ತೆ ಕೈಯಿಂದಲೇ ಅಲ್ವಾ ಇವತ್ತು ಜಗತ್ತಿನ ಸಮಸ್ತ ಪ್ರಾಣಿಗಳಿಗೂ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಕೊಟ್ಟಿದ್ದಾನೆ ಭಗವಂತ. ಆದರೆ ಕೈ ಮನುಷ್ಯರಿಗೆ ಮಾತ್ರ ಬೇಕು. ಬಾಯಿ ಮತ್ತು ಕಣ್ಣು ಮನುಷ್ಯರಿಗೆ ಮಾತ್ರ ಕೊಟ್ಟರು. ಯಾವ ಪ್ರಾಣಿಗೂ ಮಾತಾಡುವ ಶಕ್ತಿ ಕೊಟ್ಟಿಲ್ಲ. ಯಾವ ಪ್ರಾಣಿಗೂ ಕೆಲಸ ಮಾಡಿ ಕುಸುದಿ ಕೆಲಸ, ಆಡಿಟ್ಟು ನಾಟ್ಯ ಭಂಗಿಗಳು
ಕುಸುರಿ ಕೆಲಸಗಳು, ಚಿನ್ನದ ಆಭರಣಗಳು, ಪೇಂಟಿಂಗ್ಸು, ಶಿಲ್ಪ, ಏನು ಕೌಶಲಗಳು, ಆ ಹಸ್ತ ಕೌಶಲ ಎಣೆಯಿಲ್ಲ ಇವತ್ತು. ಅದರಿಂದ ಅತ್ಯದ್ಭುತವಾದ ಮನುಷ್ಯನ ಒಂದು ವಿಶಿಷ್ಟ ಶಕ್ತಿ ಅಂದ್ರೆ ಕೈ. ಅದು ಮಾತ್ರ ಅಲ್ಲ, ಕೈ ಅಂತಂದ್ರೆ ನೋಡಿ, ಉಳಿದವರೆಲ್ಲ ಮಹಾಭಾರತದ ಕಥೆ ನಾವಿಲ್ಲಿ ನೆನಪಿಸಿಕೊಳ್ಳಬೇಕು. ಮಹಾಭಾರತದಲ್ಲಿ ಕೈಯ ಬಗ್ಗೆ ಒಂದು ಬಹಳ ದೊಡ್ಡ ಕಥೆ ಇದೆ. ನಾನು ಅದನ್ನು ವಿಸ್ತಾರವಾಗಿ ಹಿಂದೆ ಹೇಳಿದ್ದೆ. ನರಿ, ಮನುಷ್ಯ ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಒಬ್ಬ ಹೊರಟಾಗ ನರಿ ಏನಯ್ಯ ಆತ್ಮಹತ್ಯೆ? ಹೌದು, ನಾನು ದೊಡ್ಡ ವಿದ್ವಾಂಸ, ಆದರೆ ಉದ್ಯೋಗ ಇಲ್ಲ, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್, ಅದಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಭಾರಿ ರಿಲೆವೆಂಟು. ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್, ಅದಕ್ಕೆ ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಹೊರಟಿದ್ದೇನೆ. ಹೌದಾ? ಅವಾಗ ನರಿ ಹೇಳುತ್ತೆ, ಅಲ್ಲಯ್ಯ, ನಿನಗೆ ದೇವರು ದುಡಿಲಿಕ್ಕೆ 2 ಕೈ ಕೊಟ್ಟಿದ್ದ, ಆದರೂ ಕೆಲಸ ಇಲ್ಲ ಅಂತ ಸಾಯ್ಲಿಕ್ಕೆ ಹೊರಟಿದ್ದೀನಿ ನೀನೊಂದು ನಿನ್ನಂಥ ಮನುಷ್ಯರು. ನಮಗೆ ಭಗವಂತ ದುಡಿಯುವಾದ್ರೆ ಕೈಯೇ ಕೊಟ್ಟಿಲ್ಲ, ಆದರೂ ನಾವು ಆತ್ಮಹತ್ಯೆ ಮಾಡಿಕೊಳ್ಳಲ್ಲ. ನಿಮಗೆ ಬದುಕಲಿಕ್ಕೆ ದುಡಿಯಲಿಕ್ಕೆ ಅಂತ ಕೈ ಕೊಟ್ಟಿದ್ದಾನೆ, ಕೆಲಸ ಇಲ್ಲ ಅಂತ ಸಾಯ್ತೀರಿ. ನಮಗೆ ದುಡಿಯುವಾದ್ರೆ ಕೈ ಇಲ್ಲ, ದುಡಿದು ತಂದ ಅನ್ನ ತುತ್ತು ಬಾಯಿಗೆ ಇಡುವ ಅಂದ್ರೆ ಕೈ ಇಲ್ಲ, ಮೈಯಲ್ಲಿ ನೊಣ ಕೂತ್ರೆ ಝಾಡಿಸುವ ಅಂದ್ರೆ ಕೈ ಇಲ್ಲ, ಆದರೂ ಬದುಕ್ತೇವಪ್ಪ ನಾವು, ಸ್ಯೂಸೈಡ್ ಮಾಡಿಕೊಳ್ಳಲ್ಲ. ನಿಮ್ಮ ಹಾಗೆ ಬುದ್ಧಿಗೇಡಿಗಳಲ್ಲ ನಾವು ಅನ್ನತ್ತೆ ನರಿ. ಆ ಮಾತು ಕೇಳಿದ ಮೇಲೆ ಇವನಿಗೆ ಅಯ್ಯೋ ಹೌದಲ್ಲ, ದೇವರು 2 ಕೈ ಕೊಟ್ಟಿದ್ದಾನೆ, ನಾನು ಸಾಯಬಾರದು ಅಂತ ಮರಳಿ ಬರ್ತಾನೆ ಹರೀಶ್. ಈ ಕಥೆ ಭಾರತದಲ್ಲಿದೆ. ಅಂದರೆ ಕೈಯ ಮಹತ್ವ ಅತ್ಯದ್ಭುತವಾದದ್ದು. ಕಾರಣ, ದೇವತೆಗಳಲ್ಲಿ ಶ್ರೇಷ್ಠನಾದ ದೇವೇಂದ್ರ ಕೈಯ ದೇವತೆ. ಅದರಿಂದ ನೋಡಿ, ಎಲ್ಲವೂ ಕೈಯಿಂದ ಇದೆ. ಅದನ್ನು ನೋಡೋದು ನನ್ನ ಕೈದಾಗಲ್ಲಪ್ಪ, ನೋಡ್ಲಿ ಕೈ ನೋಡ್ಬೇಕಾ? ಅಯ್ಯೋ ಆ ಸುದ್ದಿ ಎಷ್ಟು ದಾರುಣ ವಾರ್ತೆ ಅಂದ್ರೆ ಅದನ್ನು ಕೇಳೋದು ನನ್ನ ಕೈದಾಗಲ್ಲಪ್ಪ. ಅವರು 1.5 ಗಂಟೆ ಉಪನ್ಯಾಸ ಮಾಡ್ತಾರ್ರಿ, ಅದನ್ನು ಕೇಳೋದು ನನ್ನ ಕೈದಾಗಲ್ಲ. ಎಲ್ಲ ಕೇಳಲಿಕ್ಕೆ ಅಷ್ಟು ದೂರ ಹೋಗ್ಬೇಕಾ? ಅಷ್ಟು ದೂರ ಹೋಗೋದು ನನ್ನ ಕೈದಾಗಲ್ಲಪ್ಪ. ನೀನು ಕೈಯಿಂದ ಹೋಗ್ತೀರಾ? ಕನ್ನಡ ಹೋಗೋದು. ಕೈ ಅಂದ್ರೆ ಅದು ಇಂಪಾರ್ಟೆಂಟ್. ಇದು ಯಾಕೆ ಅಂದ್ರೆ ಇಂದ್ರ, ಇವ್ರೆಲ್ಲ ಆ ಕಣ್ಣು, ಕಿವಿ, ಮೂಗು, ಬಾಯಿ, ಕಾಲು ಎಲ್ಲದರ ದೇವತೆಗಳು ಇಂದ್ರ ಆಗ್ತೀನಿ. ಅದನ್ನ ನನ್ನ ಕೈಯಿಂದ ಈ ಇಂದ್ರ ಬಿಡೋಲ್ಲ ಅವ್ರ ಅಸಿಸ್ಟೆಂಟ್ಸ್ ಹೋಗ್ಲಿಕ್ಕೆ. ಭಾರಿ ಸುಂದರ. ಇದೆಲ್ಲ ಈ ಭಾಷೆಯ ಸೌಂದರ್ಯ ಗೊತ್ತಾಗಬೇಕಾದ್ರೆ ಫಿಲಾಸಫಿ ಓದಬೇಕ್ರಿ. ಫಿಲಾಸಫಿ ಓದದೇ ಇದ್ದವರಿಗೆ ತಾವು ಮಾತಾಡೋ ಮಾತಿನ ಆಳ ಆಗಲವೂ ಗೊತ್ತಿಲ್ಲ. ಪೆದ್ದುಗಳು, ಏನೂ ಅರ್ಥ ಆಗುದಿಲ್ಲ, ಆಡಿದ ಮಾತು ಅರ್ಥ ಆಗುದಿಲ್ಲ. ಹೀಗೆ ನೋಡಿದಾನೆ ದೇವಾನಾಂ. ಆದ್ರಿಂದ ಬಾಹ್ಯೇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಇದು ಏಕದೇಶ ಶ್ರೇಷ್ಠ, ಇಂದ್ರ ಶ್ರೇಷ್ಠ. ಯಾಕೆಂದ್ರೆ ಅವನನ್ನು ನಾನು ವಾಸವನ ಕೂತ್ಬಿಟ್ಟೆಪ್ಪ, ಆ ವಾಸವದಲ್ಲಿ ನಾನು ವಾಸ ಮಾಡಿದೆ. ಈ ದೇಹದಲ್ಲಿ ನೆಲೆಸಿರುವ ತತ್ವಾಭಿಮಾನಿಗಳು, ವಾಸಗಳು ಅಂದ್ರೆ ನಾವು ವಾಸ ಮಾಡುವಂತಹ ದೇಹ ಅಥವಾ ದೇಹದಲ್ಲಿ ವಾಸವಾಗಿರ್ತಕ್ಕಂಥ ಇಂದ್ರಿಯಾಭಿಮಾನಿಗಳು, ಅವರೆಲ್ಲರನ್ನೂ ಕೂಡ ವರ್ತಯತಿ ಪ್ರವರ್ತಯತಿ ವಾಸವ. ನಮ್ಮ ದೇಹದಲ್ಲಿರುವ ಬಾಹ್ಯೇಂದ್ರಿಯಾಭಿಮಾನಿಗಳನ್ನೆಲ್ಲ ನಿಯಂತ್ರಿಸುವ ಶಕ್ತಿಯಾಗಿ ವಾಸವ ಶಬ್ದ ವಾಚ್ಯನಾಗಿ ಭಗವಂತ ಇಂದ್ರನಲ್ಲಿ ಕೂತಿದ್ದಾನೆ. ಅದನ್ನ ಇಂದ್ರನಿಗೂ ವಾಸವ ಅಂತಾರೆ. ವಸುಗಳು ಅಂದ್ರೆ ದೇವತೆಗಳು, ಸಮಸ್ತ ದೇವತೆಗಳಿಗೆ ಸಮಷ್ಟಿಯಾಗಿ ವಸುಗಳು ಇಂದ್ರಿಯಾಭಿಮಾನಿ ದೇವತೆಗಳಿಗೆ. ಅವರಿಗೆಲ್ಲ ವಸವಃ ನಿಯಮ್ಯತ್ವೇನ ಅಸ್ಯ ಸಂತಿ ಇತಿ ವಾಸವ. ಅವರೆಲ್ಲರ ನಿಯಾಮಕರಾಗಿ ಇರತಕ್ಕಂಥವ ವಾಸವ. ಅಂಥ ವಾಸವ ಶಬ್ದ ವಾಚ್ಯನಾಗಿ ನಾನು ಇಂದ್ರನಲ್ಲಿ. ಹೀಗೆ ನೋಡಿ, ಆಕಾಶ ಎಲ್ಲ ಬಿಟ್ಟು ಭೂಮಿಗೆ ಬಂದಾಗ ವೇದಗಳನ್ನು ಮೊದಲು ತಗೊಂಡು ಶಬ್ದ ಬ್ರಹ್ಮ, ಶಬ್ದ ವೇದ ಅನ್ನೋ ವೇದವಾಚ್ಯವಾದ ದೇವತೆಗಳು. ದೇವತೆಗಳಲ್ಲಿ ಬಹಳ ದೊಡ್ಡ ದೇವತೆಯಾಗಿ ಇಂದ್ರ ನಿಲ್ತಾನೆ. ಯಾಕೆಂದರೆ ವಿಶೇಷವಾದ ವಿಷ್ಣುವಿನ ನಾರಾಯಣನ ಅಧಿಷ್ಠಾನ ಇಂದ್ರನಲ್ಲಿದೆ. ನಮ್ಮ ತತ್ವಾಭಿಮಾನಿ ದೇವತೆಗಳಲ್ಲಿ ಅವರು ಬಹಳ ಎತ್ತರದ ದೇವತೆ. ಅವರಿಂದ ಮೇಲಕ್ಕೆ ಮತ್ತೆ ಇದ್ದಾರೆ ಮನೋಭಿಮಾನಿಗಳು. ಅದಕ್ಕೆ ಇಂದ್ರಿಯಾಣ ಮನಸ್ಸಾಗ್ತದೆ. ಇದು ಹೊರಗಿನ ಒಳಕ್ಕೆ ಹೋದ್ರೆ ಈ ಎಲ್ಲಾ ಇಂದ್ರಿಯಗಳಿಗಿಂತ ಮನಸ್ಸು ದೊಡ್ಡದಪ್ಪ, ಮನೋಭಿಮಾನ ದೇವತೆಗಳು ದೊಡ್ಡವರು ಅಂತ ಭೂತಾನಾಮಸ್ಮಿ ಚೇತನ ಅಂತ ಮುಂದೆ ಹೇಳ್ತಾರೆ. ಹೀಗೆ ಒಂದರಿಂದ ಒಂದು ಲಿಂಕ್ ತಗೊಂಡು ಸಂಗತಿಯಿಂದ ಒಂದು ಸಂಗತಿಯಿಂದ ಇನ್ನೊಂದು ಸಂಗತಿಗೆ ಕೊಂಡು ಹೋಗಿ ಆ ಪ್ರಪಂಚದಲ್ಲಿ ಆ ವಸ್ತು ಯಾಕೆ ಶ್ರೇಷ್ಠ ಅನ್ನೋದಕ್ಕೆ ಅದರಲ್ಲಿ ಇರತಕ್ಕ ವೈಶಿಷ್ಟ್ಯವನ್ನ ಭಗವಂತ ಹೇಗೆ ಅದರೊಳಗೆ ನಿಂತು ನಡೆಸ್ತಾನೆ. ಅದರಿಂದ ಭಗವಂತನಿಗೆ ಒಂದು ವಿಶಿಷ್ಟವಾದ ನಾಮ, ರೂಪ ವಿಶೇಷಕ್ಕೆ ನಾಮ ವಿಶೇಷ ಉಪಾಸನೆಗೋಸ್ಕರ ಎಲ್ಲ ಹೆಸರು, ಎಲ್ಲ ರೂಪದ ಭಗವಂತನಿಗೂ ಎಲ್ಲ ರೂಪದಲ್ಲೂ ಎಲ್ಲವನ್ನೂ ಮಾಡ್ತಾನೆ. ಎಲ್ಲ ನಾಮಗಳು, ಎಲ್ಲ ರೂಪದ ನಾಮಗಳು ಹೌದು. ಆದರೂ ಕೂಡ ಒಂದೊಂದು ನಾಮ ಒಂದೊಂದು ವಿಶಿಷ್ಟ ರೂಪದಲ್ಲಿ ವಿಶೇಷವಾಗಿ ಉಪಾಸನೆ ಮಾಡಲಿಕ್ಕೋಸ್ಕರ ಶಾಸ್ತ್ರಕಾರ ಹೇಳಿದೆ. ಹಾಗೆ ಈ ವಿಶಿಷ್ಟ ನಾಮ ಉಪಾಸನೆ, ವಿಶಿಷ್ಟ ರೂಪದ ಉಪಾಸನೆ, ಈ ವಿಭೂತಿಯ ಉಪಾಸನೆಯನ್ನ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನ ಕೃಷ್ಣ ತೋರಿಸಿಕೊಟ್ಟ. ತುಂಬಾ ಇದೆ ದೇವರು ನಡೆಸಿದ ಮುಂದಿನ
ಈ ಗುರುರಾಚಾರ್ಯ ಹೇಳ್ತಾರೆ ಮುಂದೆ ಯಾವತ್ತು ಅಂತ ಇದರ ಮುಂದಿನ ಭಾಗ. ದೇವರ ಹೆಸರು ಮುಂದಿನ ಬಾರಿ ಒಂದು 10-12 ದಿವಸ ನಿರಂತರವಾಗಿ ಮಾಡಿ ಈ ವಿಭೂತಿಯನ್ನು ವಿಶ್ವ ಪೂರ್ತಿ ನಾವು ಮಧ್ಯೆ ಮಧ್ಯೆ ವಿಚ್ಛೇದ ಆಗದಂತೆ ದೇವರು ನಡೆಸಲಿ ಅಂತ ಹಾರೈಸ್ತಾ, ಇವತ್ತು ಈ ಬಾರಿಯ ಕೊನೆಯ ದಿವಸ ಭಗವಂತನ ವಿಭೂತಿಯ ಯಾವುದೋ ಕೆಲವು ತುಣುಕುಗಳನ್ನು ನಾವು ತಿಳ್ಕೊಂಡಿದ್ದೇವೆ. ನಿರಂತರ ಭಗವಂತನ ವಿಭೂತಿಯ ಚಿಂತನದಿಂದ ನಮ್ಮ ಬದುಕು ಭವ್ಯವಾಗಲಿ, ಆನಂದಮಯವಾಗಲಿ ಅಂತ ಹರಿಸ್ತಾ ನಿಮಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಅಭಿನಂದನೆಗಳು.